ಆಕೆ ಗಂಡನನ್ನ ಬಿಟ್ಟು ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಬುಟ್ಟಿಗೆ ಹಾಕೊಂಡು ಕಿಲಾಡಿ ಆಟ ಆಡ್ತಾ ಇದ್ಲು. 7 ರಿಂದ 8 ವರ್ಷ ಅಂಕಲ್ ಜೊತೆ ಸಂಸಾರ ಮಾಡಿದವಳು ಏಕಾಏಕಿ ಮತ್ತೊಬ್ಬನ ಜೊತೆ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲಂತೆ. ಯಾಕಿಂಗ್ ಮಾಡ್ತೀಯಾ ಎಂದ ಮಾಜಿ ಗೆಳೆಯನಿಗೆ ವಿಡಿಯೋ ತೋರಿಸಿ ಗುನ್ನ ಇಟ್ಟಿದ್ದಾಳೆ. ಗಂಡನಿಗೆ ಡಿವೋರ್ಸ್, ಅಂಕಲ್ಗೆ ಹನಿ ಟ್ರ್ಯಾಪ್. ಕೋಟೆ ಆಂಟಿ ಹನಿಕಾಂಡಕ್ಕೆ ಪ್ರಿಯಕರ ಕಕ್ಕಾಬಿಕ್ಕಿ. ಅಲೇಲೇಲೇಲೇ ಅದು ಹೇಗೆ ಮೂಗು ಮುರಿದು ಸೆಲ್ಫಿಗೆ ಪೋಸ್ ಕೊಡ್ತಾವಳು ನೋಡಿ. ನೋಡೋದಕ್ಕೆ ಬೆಲ್ಜಿಯಂ ಬೆಕ್ಕಿನ ಸೆಕೆಂಡ್ ಕಾಪಿ ಥರ ಇರೋ ಈ ಕಿಸ್ ಆಂಟಿ ಕಳ್ಳಾಟ ಕೇಳಿದ್ರೆ ನೀವೇ ಶಿವಶಿವ ಅಂತೀರ. ಈಕೆಯ ಚಂಗ್ ಪಿಂಗ್ಲಿ ಆಟ ನೋಡಿದವರು ಅಯ್ಯಯ್ಯೋ ಅಯ್ಯಯ್ಯೋ ಅನ್ನೋ ಹಾಗಿದೆ. 9 ವರ್ಷದ ಹಿಂದೆನೇ ಗಂಡನಿಗೆ ಗೋಲಿ ಹೊಡೆದವಳು ಕಾಸಿರೋ ಅಂಕಲ್ ತೆಕ್ಕೆಗೆ ಬಿದ್ದು ತಕತಕ ಅಂತ ಕುಣಿತಿದ್ಲು. ಸೆಲ್ಫಿಯಲ್ಲೇ ಮುತ್ತು ಕೊಡ್ಲಾ, ಮುದ್ದಾಡಿ ಬಿಡ್ಲಾ ಅಂತ ಅಂಕಲ್ನ ಅರ್ಧ ನುಂಗೇ ಬಿಟ್ಟಿದ್ದ. ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕೋ ದೇವರೇ ಬಲ್ಲ. ಅಂಕಲ್ ಫೋಟೋ ತೆಗೆಯುವಾಗ ಮುತ್ತಿನ ಸುರಿಮಳೆ ಸುರಿಸ್ತಿರೋ ಆಂಟಿ ಹೆಸರು ಸೌಮ್ಯ, ಚಿತ್ರದುರ್ಗದ ನಿವಾಸಿ. ಮದುವೆಯಾದ ಕೆಲ ವರ್ಷಗಳಲ್ಲೇ ಗಂಡನನ್ನ ಅದು ಯಾಕೆ ಬಿಟ್ಲೋ ಗೊತ್ತಿಲ್ಲ. 9 ವರ್ಷಗಳ ಹಿಂದೆಯೇ ಒಂಟಿ ಜೀವನ ನಡೆಸೋದಕ್ಕೆ ಶುರು ಮಾಡಿದ್ಲು. ಇದೇ ಹೊತ್ತಲ್ಲಿ ಒಂಟಿ ಚಿತ್ರಾಂಗಿಣಿಗೆ ಪರಿಚಯ ಆಗಿದ್ದೆ ಹಿರೇಗುಂಟನೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್. ಮೊದಲೇ ಆಂಟಿರಂದ್ರೆ ಕಣ್ ಬಿಡ್ತಿದ್ದ ಮಂಜುನಾಥ್ನನ್ನ ಬರಿಗಣ್ಣಲ್ಲೇ ಬಲೆ ಬೀಸಿ ಬುಟ್ಟಿಗೆ ಬೀಳಿಸ್ಕೊಂಡಿದ್ಲು. ಯಾವಾಗ ಇಬ್ಬರ ಪರಸಂಗದಾಟ ಶುರುವಾಯ್ತೋ ಮೈಕೈ ಕುಣಿಸ್ಕೊಂಡು ಬಿಂದಾಸಾಗಿ ಓಡಾಡ್ಕೊಂಡಿದ್ರು. ಗಂಡ ಹೆಂಡತಿಯಂತೆ ಇಬ್ರು ಒಂದೇ ಮನೆ ಮಾಡಿಕೊಂಡು ಜಾಲಿ ಅಂತ ಸಂಸಾರ ನಡೆಸಿದ್ದಾರೆ. ಮನೆಯಲ್ಲಿ ಹೆಂಡತಿ ಇದ್ದಾಳೆ ಅನ್ನೋದನ್ನು ಮರೆತಿದ್ದ ಮಂಜುನಾಥ್ ಅವಳೇ ಪ್ರಪಂಚ ಅಂತ ಹಿಂದೆನೇ ಸುತ್ತಾಡ್ಕೊಂಡಿದ್ದ. ನನಗೆ ಹನಿ ಟ್ರ್ಯಾಪ್ ಥರ ಮೋಸ ಆಗಿದೆ. ಯಾವ ಥರ ಅಂದರೆ 2016ರಲ್ಲಿ ಅವಳು ಪರಿಚಯ ಆಗಿ ನಾನು ನನ್ನ ಹೆಂಡತಿ ಸುಖವಾಗಿರ್ತೀವಿ. ನನ್ನನ್ನು ಪ್ರೀತಿ ಬಲೆ ಕೆಡ್ಕೊಂಡು ನನ್ನ ಹೆಂಡತಿನ ದೂರ ಮಾಡಿ ಅವಳನ್ನ ಬೇರೆ ಮನೆ ಮಾಡಿ ಇಡಂಗೆ ಮಾಡ್ತಾಳೆ. ನನ್ನ ಗಂಡು ಡೈವರ್ಸ್ ಕೊಟ್ಟು ಬರ್ತಾಳೆ. ಡೈವರ್ಸ್ ಕೊಟ್ಟು ಬಂದಮೇಲೆ ನನಗೆ ಪ್ರೀತಿ ನಾಟಕ ಮಾಡಿ ಬೇರೆ ಮನೆ ಮಾಡಿ ಇಡಂಗೆ ಮಾಡ್ತಾಳೆ. ಈಗ 7 ವರ್ಷದಿಂದ ಬೇರೆ ಮನೆ ಮಾಡಿಟ್ಟಿದ್ದೆ. ಒಂದು 4-5 ವರ್ಷ ಚೆನ್ನಾಗೇ ಇದ್ಲು. ಈಗ ಒಂದು 3 ವರ್ಷದಿಂದ ಅವಳ ಆಕ್ಟಿವಿಟೀಸ್ ಚೇಂಜ್ ಆಗುತ್ತೆ. ನಾನು ಅಂಕಲ್ಗೆ ಗುನ್ನ, ಮತ್ತೊಬ್ಬನ ಜೊತೆ ಭಿನ್ನಾಣ. 7-8 ವರ್ಷ ಅಂಕಲ್ ಜೊತೆ ಗಿಲಿಗಿಲಿ ಆಟ ಆಡಿದ್ದ ಸುಪನಾತಿ ಸೌಮ್ಯಗೆ ಮಂಜುನಾಥ್ ಅದ್ಯಾಕೋ ಬೇಡವಾಗಿ ಹೋಗಿದ್ದ. ಸಿಕ್ಕಷ್ಟು ಸಿಗಲಿ ಅಂತ ಲಕ್ಷ ಹಣ ಪೀಕಿ ನಡು ನೀರಲ್ಲೇ ಕೈ ಎತ್ತಿದ್ಲು. ಎಳೆ ಹುಡುಗನ ಮೋಹಕ್ಕೆ ಬಿದ್ದವಳ ಜಿಂಗಲಕ್ಕಿ ಗೇಮ್ ಜೋರಾಗಿತ್ತು. ಹೊಸ ಪ್ರಿಯಕರ ಸಿಕ್ಕ ಮೇಲೆ ಮಂಜುನಾಥ್ನನ್ನ ಮೂಸಿಯೂ ನೋಡಿರಲಿಲ್ಲ. ಸೌಮ್ಯಾಳ ಕಳ್ಳಬೆಕ್ಕಿನ ಆಟ ಗೊತ್ತಾಗಿ ಮಂಜುನಾಥ್ ಅವನನ್ನ ಬಿಟ್ಟು ಬಿಡುವಂತ ವಾರ್ನಿಂಗ್ ಮಾಡಿದ್ನಂತೆ. ಇದರಿಂದ ಸಿಡಿಮಿಡಿಗೊಂಡಿದ್ದ ಸೌಮ್ಯ ಹಳೆ ಲವ್ವರ್ಗೆ ಹಿಗ್ಗಾಮುಗ್ಗ ಥಳಿಸಿ ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ಲಂತೆ. ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಒಂದು ವಿಡಿಯೋ ಮಾಡಿಕೊಡು. ಆ ವಿಡಿಯೋ ಇಟ್ಕೊಂಡು ನೀವು ನಮ್ಮ ಅಪ್ಪ ಅಮ್ಮಗೆ ಹೇಳಿ ನಾನು ನಿನ್ನ ದುಡ್ಡು ಅಲ್ಲಿಟ್ಟಿನಿ, ವಾಪಸ್ ಇಸ್ಕೊಂಬಂದು ಕೊಡ್ತೀನಿ ಅಂತೇಳಿ ಹೇಳ್ತಾಳೆ. ನಾನು ಅದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ. ಆದರೆ ಆ ವಿಡಿಯೋ ಪೂರ್ತಿ ಅವಳು ತೋರಿಸ್ತಾ ಇಲ್ಲ. ಈಗ ಅದರ ದುಡ್ಡು ಕೊಡೋದು ತೋರಿಸ್ತಾ ಇಲ್ಲ, ಎಲ್ಲ ಕಟ್ ಮಾಡಿದ್ದಾಳೆ. ಈಗ ನಾನು ಮೊನ್ನೆ ದುಡ್ಡು ಕೇಳಕ್ಕೆ ಹೋದಾಗ ಎದುರಿಸಿ ನನಗೆ ಹೊಡೆದಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ದಾಳೆ. ಆಮೇಲೆ ನಾನು ಅವಳು ಮನೆ ತಗೋ ದುಡ್ಡು ಕೇಳಿದಾಗಿಂದ ಯಾವುದೋ ಸಂಘಟನೆ ಮುಖಂಡ ಅಂತೆ ಒಂದು ನಂಬರ್ ಬಂದಿದೆ, ಅವನಿಂದ ಎದುರಿಸ್ತಾ ಇದ್ದಾಳೆ ಭಾಳ. ಇನಿಯನಿಗೆ ಹನಿ ತೋರಿಸಿದ ಚಿಡಿಮಿಣಿ. ಮತ್ತೊಬ್ಬನ ತೋಳತೆಕ್ಕೆಯಲ್ಲಿ ಹೊರಳಾಡ್ತಿದ್ರೂ ಸೌಮ್ಯಗೆ ಮಂಜುನಾಥನ ಹಣದ ಮೇಲಿನ ದಾಹ ಕಡಿಮೆಯಾಗಿರಲಿಲ್ಲ. ಹೇಗಾದ್ರೂ ಮಾಡಿ ಮಾಜಿ ಲವ್ವರ್ ಬಳಿ ಲಕ್ಷ ಕೀಳ್ಬೇಕು ಅಂತ ಮಳ್ಳಿ ಮಹಾಮಸಲತ್ತು ಹೆಣೆದಿದ್ಲು. ಮಂಜುನಾಥ್ ಜೊತೆಗೆ ಏಕಾಂತದಲ್ಲಿ ಕಳೆದಿದ್ದ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ಲು. ನೀನು ಹಣ ಕೊಡದಿದ್ರೆ ಎಲ್ಲಾ ವಿಡಿಯೋ ವೈರಲ್ ಮಾಡಿ ನಿನ್ನ ಮೇಲೆ ದೂರು ಕೊಡ್ತೀನಿ ಅಂತ ಬೆತ್ತಲೆ ಜಗತ್ತಿನ ಭಯ ಹುಟ್ಟಿಸಿದ್ದಾಳೆ. ಇದರಿಂದ ಮಂಜುನಾಥ್ ಕಕ್ಕಾಬಿಕ್ಕಿಯಾಗಿದ್ದ. ಎಲ್ಲಿ ನನ್ನ ಮರ್ಯಾದೆ ಹಾಳಾಗಿ ಹೋಗುತ್ತೆ ಅಂತ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆಸ್ಪತ್ರೆಯಲ್ಲಿ ಬಿದ್ದು ನರಳಾಡುತ್ತಾ ನನಗೆ ನ್ಯಾಯ ಕೊಡಿಸಿ, ಅವಳಿಂದ ಮುಕ್ತಿ ಕೊಡಿಸಿ ಅಂತ ಅಂಗಲಾಚುತ್ತಿದ್ದಾನೆ. ಭಾಳ ಇನ್ಫ್ಲೂಯೆನ್ಷಲ್ಲಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಈ ಕ್ಷಣನೂ ನಾನು ಕಾರಣನೂ ಅವಳೇ. ಅವತ್ತು ನಾನು ಈ 31ನೇ ತಾರೀಕು ಮಧ್ಯಾಹ್ನ ಅವನು ಫೋನ್ ಮಾಡಿ ಭಾಳ ಎದುರಿಸ್ಬಿಟ್ಟ. ಎದುರಿಸ್ತಿದ್ದಂಕ್ಲೆ ನನಗೆ ಅವಳ ಕಡೆಯಿಂದ ಆಗಿದ್ದ ಮೋಸಕ್ಕೆ ಮರ್ಯಾದೆ ಹೋಗುತ್ತೆ ಅಂತೇಳಿ ನನಗೆ ಈ ಥರ ಅಟೆಂಪ್ಟ್ ಮಾಡಿದೆ. ಸುಮಾರು ಒಂದು 30 ಲಕ್ಷದಿಂದ 35 ಲಕ್ಷ ಹನಿ ಟ್ರ್ಯಾಪ್ ಥರ ಮಾಡ್ತಾ ಇದ್ದಾಳೆ ಅವಳು. ನನಗೆ ಅವಳಿಂದ ಮುಕ್ತಿ ಬೇಕು, ಅವಳಿಂದ ಆದಂಥ ಮೋಸಕ್ಕೆ ನ್ಯಾಯ ಬೇಕು. ಇನ್ನು ಸೌಮ್ಯ ಕೂಡ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ.
ನನ್ನ ಮೇಲೆ ಹಲ್ಲೆ ಮಾಡಿ ಮೊಬೈಲ್ ಕಸಿದುಕೊಂಡಿದ್ದಾರೆ. ಆತ ನನ್ನ ತಂಟೆಗೆ ಬರದಂತೆ ಮಾಡಿ ಮೊಬೈಲ್ ಕೊಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾಳಂತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಸತ್ಯಾಸತ್ಯತೆ ಕೆದಕೋದಕ್ಕೆ ತನಿಖೆ ಮುಂದುವರೆಸಿದ್ದಾರೆ. ಅದೇನೇ ಇರಲಿ, ಮನೆಯಲ್ಲಿ ಹೆಂಡತಿ ಇದ್ರೂ ಮತ್ತೊಬ್ಬಳ ಜೊತೆ ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ. ಉಡುಪಿಯಲ್ಲಿ ನಕ್ಸಲ್ ತೊಂಬಟ್ಟು ಲಕ್ಷ್ಮಿ ಶರಣಾಗಿದ್ದಾಳೆ. ಈ ಮೂಲಕ ಕರ್ನಾಟಕ ಮೂಲದ ಎಲ್ಲಾ ನಕ್ಸಲರು ಶರಣಾದಂತಾಗಿದೆ. ಲಕ್ಷ್ಮಿ ಸ್ವ ಇಚ್ಛೆಯಿಂದ ಶರಣಾಗಿದ್ದು ಹೊಸ ಬೇಡಿಕೆಯೊಂದನ್ನ ಸರ್ಕಾರದ ಮುಂದಿಟ್ಟಿದ್ದಾಳೆ. ಅಡವಿಯಲ್ಲಿ ಅಡಗಿ ಸದಾ ಸಂಘರ್ಷ, ರಕ್ತ ಚರಿತ್ರೆಗೆ ನಾಂದಿ ಹಾಡ್ತಿದ್ದ ನಕ್ಸಲರು ಶಾಂತಿ ಮಂತ್ರ ಪಠಿಸಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಭಯದಿಂದ ಕೆಂಪು ಉಗ್ರರ ಸದ್ದಡಕ್ತಿದೆ. 4 ದಶಕಗಳ ಕಾಲ ನಡೆಸಿದ ಬಂದೂಕು ಸಂಸ್ಕೃತಿಗೆ ಗುಡ್ ಬೈ ಹೇಳಿದ್ದು ಶರಣಾಗತಿ ಪರ್ವ ಮುಂದುವರೆದಿದೆ. 6 ನಕ್ಸಲರ ಸರೆಂಡರ್ ಬೆನ್ನಲ್ಲೇ ಉಡುಪಿಯಲ್ಲಿ ಮತ್ತೊಬ್ಬ ನಕ್ಸಲ್ ಕಾನೂನಿಗೆ ತಲೆಬಾಗಿದ್ದಾಳೆ. ಉಡುಪಿಯಲ್ಲಿ ನಕ್ಸಲ್ ಲಕ್ಷ್ಮಿ ಸರೆಂಡರ್, ಡಿಸಿ ಎಸ್ಪಿ ಸಮ್ಮುಖದಲ್ಲಿ ಶರಣಾಗತಿ. ಕಾಡಿನಲ್ಲಿದ್ದುಕೊಂಡೇ ಗುಂಡಿನ ಸದ್ದು ಮಾಡಿ ದಶಕಗಳ ಕಾಲ ಸರಕಾರದ ನಿದ್ದೆ ಗೆಡಿಸಿದ್ರು ನಕ್ಸಲ್. ವಿಕ್ರಮ್ ಗೌಡ ಹತ್ಯೆ ಬಳಿಕ 6 ಜನ ಶಸ್ತ್ರ ತ್ಯಾಗ ಮಾಡಿ ನಕ್ಸಲ್ ಇತಿಹಾಸಕ್ಕೆ ಯುಗಾಂತ್ಯ ಹಾಡಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ನಕ್ಸಲ್ ಕೋವಿ ಕೆಳಗಿಳಿಸಿದ್ದಾರೆ. ಕಾಡಿನಲ್ಲಿದ್ದು ನಾಡಿನ ಜನಕ್ಕಾಗಿ ಬಂದೂಕಿನ ಹೋರಾಟದ ಮೊರೆ ಹೋಗಿದ್ದ ಉಡುಪಿಯ ಮೂಲದ ಲಕ್ಷ್ಮಿ ಸರೆಂಡರ್ ಆಗಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಸಿ ಹಾಗೂ ಎಸ್ಪಿ ಸಮ್ಮುಖದಲ್ಲಿ ಶರಣಾಗುವ ಮೂಲಕ ಜಿಲ್ಲೆಯ ಪ್ರಥಮ ನಕ್ಸಲ್ ಹೋರಾಟಗಾರ್ತಿ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಇದೇ ವೇಳೆ ಮಾತನಾಡಿದ ಲಕ್ಷ್ಮಿ, ಸರಕಾರದ ಆಫರ್ ನೋಡಿ ಮುಖ್ಯವಾಹಿನಿಗೆ ಬಂದಿದ್ದೇನೆ. ನನ್ನ ಊರಿಗೆ ಏನೂ ಇಲ್ಲ, ಶಾಲೆ, ನೀರು, ಆಸ್ಪತ್ರೆ ಬೇಕು ಅಂತ ಮನವಿ ಮಾಡಿದ್ದಾರೆ. ಇವಾಗ ನೀನು ಮಾರ್ತಿರುವ ಪರಿಸ್ಥಿತಿ ನೋಡಿ, ಟಿವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ, ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶನ ಉಪಯೋಗಿಸ್ಕೊಳ್ಬೇಕಂತೇಳಿ ಜನವಾಹಿನಿಯಲ್ಲಿ ಬಂದಿದ್ದು. ಡಿಮ್ಯಾಂಡ್ಸು ಮಾಕೆ ಮಾ ಊರಿಗೆ ಏನೂ ಇಲ್ಲ, ಚಾನ ಬಡ ಸ್ಥಿತಿಯಲ್ಲಿ ಇದ್ದೀವಿ. ಅದಕ್ಕಾಗಿ ಶಾಲೆ ಇಲ್ಲ, ರೋಡ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅದನ್ನ ನೆರವೇರಿಸ್ಬೇಕಂತೇಳಿ ಲಕ್ಷ್ಮಿ ಅವ್ರ ಅಣ್ಣ ಅವ್ರು ನಮ್ದೇನಿಲ್ಲ, ಅವ್ರ ಅಣ್ಣ ಅವರು ಅವರ ಅಕ್ಕವರೆಲ್ಲ ಬಂದು ಇಲ್ಲೇನೋ ಘೋಷಣೆ ಮಾಡೈತೆ ಗೌರ್ಮೆಂಟು, ಬನ್ನಿ ನಮ್ಮ ಜೊತೆಯಲ್ಲಿ ಇರಿ ಅಂತ ಅವ್ರು ಕರೆದಕ್ಕೆ ನಾನು ಆಯ್ತಮ್ಮ ನಿಮ್ಮವರೆಲ್ಲ ಕರೀತಾ ಇದ್ದಾರೆ, ನೀನು ಕೂಡ ಹೋಗಿ ಸರೆಂಡರ್ ಆಗಿ, ನಮ್ಮದೇನು ತೊಂದರೆ ಇಲ್ಲ ಅಂತೇಳಿ ಅವ್ರ ಪಾಠಕ್ಕೆ ಅವರು ಸ್ವತಃ ಬಂದು ಇಲ್ಲಿ ಸರೆಂಡರ್ ಆಗಿದ್ದಾರೆ. ಉಡುಪಿ ಜಿಲ್ಲೆ ತೊಂಬುಟುವಿನ ಪಂಜು ಪೂಜಾರಿ ಮತ್ತು ಅಬ್ಬಕ್ಕ ದಂಪತಿಯ 5ನೇ ಮಗಳೇ ಈ ಲಕ್ಷ್ಮಿ. 7ನೇ ತರಗತಿಗೆ ಓದು ಬಿಟ್ಟಿದ್ದ ಲಕ್ಷ್ಮಿ ತನ್ನ ಗ್ರಾಮದ ಬಗ್ಗೆ ಅತಿಯಾದ ಕಾಳಜಿ ಇಟ್ಕೊಂಡಿದ್ಲು. ಚಿಕ್ಕ ವಯಸ್ಸಿನಲ್ಲೇ ರಸ್ತೆ ಸಮಸ್ಯೆ, ಸಾರಾಯಿ ಅಂಗಡಿ ವಿರುದ್ಧ ಹೋರಾಟಕ್ಕೆ ಇಳಿದಿದ್ರು. 2006 ಮಾರ್ಚ್ 6ರಂದು ಏಕಾಏಕಿ ಊರು ತೊರೆದಿದ್ದ ಲಕ್ಷ್ಮಿ ವಾರಾಹಿ ಮತ್ತು ಕರಾವಳಿ ದಳದಲ್ಲಿ ಗುರುತಿಸಿಕೊಂಡಿದ್ಲು. ನಕ್ಸಲ್ ಗುಂಪಿನಲ್ಲಿ ಬಂಡಾಯದ ಹಾಡುಗಾರ್ತಿಯಾಗಿ ಗುರುತಿಸಿಕೊಂಡವಳ ಮೇಲೆ ಅಮಾಸೆ ಬೈಲು ಠಾಣೆಯಲ್ಲಿ 3 ಕೇಸ್ಗಳಿವೆ. 2009ರಲ್ಲೇ ಆಂಧ್ರಪ್ರದೇಶದಲ್ಲಿ ಪೊಲೀಸರಿಗೆ ಶರಣಾಗಿದ್ದ ಮಾಜಿ ನಕ್ಸಲ್ ಸಂಜೀವ್ ಅಲಿಯಾಸ್ ಸಲೀಂನ ಜೊತೆ ಸಪ್ತಪದಿ ತುಳಿದಿದ್ಲು ಲಕ್ಷ್ಮಿ. ಸದ್ಯ ಆಂಧ್ರದಲ್ಲಿ ಕುಟುಂಬದ ಜೊತೆ ವಾಸವಾಗಿದ್ದವಳು ಇದೀಗ ಉಡುಪಿಯಲ್ಲಿ ಶರಣಾಗಿದ್ದಾಳೆ. ಪೊಲೀಸ್ ಸ್ಟೇಷನ್ನಲ್ಲಿ ಅಂದಿನ ದಿವಸದಲ್ಲಿ ಶಂಕರನಾರಾಯಣದಲ್ಲಿ 3 ಪ್ರಕರಣಗಳಿದೆ. ಅದರಲ್ಲಿ ಅವ್ರ ಮೇಲೆ ವಾರಂಟ್ಗಳಿದೆ ಮತ್ತು ಅದು LPC ಪ್ರಕರಣ ಆಗಿದೆ. ಸೊ ಈಗ ಅವರು ವಾಲಂಟ್ರಿಯಾಗಿ ಬಂದು ಸರೆಂಡರ್ ಆಗಿದ್ದಾರೆ. ಸೊ DYSP ಅವರು ವರದಿಯನ್ನು ತಗೊಂಡು ಈ ಕಮಿಟಿನಲ್ಲಿ DC ಕಮಿಟಿನಲ್ಲಿ ಎಲ್ಲರೂ ಚರ್ಚೆ ಮಾಡಿ ಅದನ್ನು ರೆಕಮೆಂಡ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಕಳಿಸ್ತಾರೆ. ನಕ್ಸಲ್ ಲಕ್ಷ್ಮಿ ಸರೆಂಡರ್ ಆಗಿದ್ದಕ್ಕೆ ಆಕೆಯ ಮನೆಯವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಿ ನಮ್ಮ ಮನೆ ಮಗಳು, ಅಚಾನಕ್ಕಾಗಿ ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ಲು. ಅವಳು ಸರೆಂಡರ್ ಆಗಿದ್ದು ಸಂತೋಷ ತಂದಿದೆ ಎಂದಿದ್ದಾರೆ.
ಅಂದ್ರೆ ನಾವು ಹೇಗಳಿಂದ ಮಾಡ್ತಾ ಇರೋದು ಅದನ್ನೇ ಶರಣಾಗ ಅಂತ ಒತ್ತಾಯಿಸ್ತಾ ಇದ್ವಿ. ಅಂತೂ ಇವತ್ತು ಅದಕ್ಕೊಂದು ದಿನ ಬಂದಿತ್ತು. ನಾವು ಅಂದ್ರೆ ಅವಳಂದ್ರೆ ನಮ್ಗೆ ಚಿಕ್ಕ ತಂಗಿ, ತುಂಬಾ ಪ್ರೀತಿ ಮಾಡಿ ಬೆಳೆಸಿದ್ವಿ ಅಂತಂದ್ರೆ ಅವಳಂದ್ರೆ ಇನ್ನೂ ನಮ್ಗೆ ತುಂಬಾ ಇಷ್ಟನೇ. ಅದಕ್ಕೋಸ್ಕರ ನಾವು ತುಂಬಾ ಒಂದು ಆಸೆ ಇಟ್ಕೊಂಡಿದ್ವಿ. ಇನ್ನು ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಸದಸ್ಯ ಶ್ರೀಪಾಲ್ ಮಾತನಾಡಿ, ಲಕ್ಷ್ಮಿ ತೊಂಬುಟ್ಟಿಗೆ ಬೇಕಾದ ಕಾನೂನು ನೆರವು ನೀಡಲಾಗುವುದು ಅಂದ್ರು. ಇವತ್ತು ಲಕ್ಷ್ಮಿಯವರು ಮುಖ್ಯವಾಹಿನಿಗೆ ಬಂದು ಶರಣಾಗತಿ ಅಂತೇಳಿ ಜಿಲ್ಲಾಡಳಿತ ಹೇಳಿದೆ. ಅವರನ್ನು ಈಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಅವ್ರ ಮೇಲೆ ಕೇವಲ 3 ಕೇಸ್ಗಳು ಮಾತ್ರ ಇದೆ. ಆ 3 ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ಕೂಡಲೇ ಅವರ ಬೇಲ್ ಅಪ್ಲಿಕೇಶನನ್ನು, ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಪ್ರಕ್ರಿಯೆಯನ್ನು ಆರಂಭಿಸ್ತೀವಿ. ಅದರ ಮೂಲಕ ಅವರು ಆದಷ್ಟು ಬೇಗ ಜಾಮೀನಿನ ಮೇಲೆ ಹೊರಗೆ ಬಂದು ಆನಂತರದಲ್ಲಿ ನ್ಯಾಯಾಲಯದ ಪ್ರಕರಣವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಸದ್ಯ ಲಕ್ಷ್ಮಿಯನ್ನ ವಶಕ್ಕೆ ಪಡೆದಿರೋ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಒಟ್ಟಾರೆ ತೊಂಬುಟ್ಟು ಲಕ್ಷ್ಮಿ ಬಂದೂಕು ಕೆಳಗಿಳಿಸಿದ್ದು ನಕ್ಸಲ್ ಹಾವಳಿಗೆ ಬ್ರೇಕ್ ಬಿದ್ದಂತಾಗಿದೆ. ಉಡುಪಿಯಲ್ಲಿ ಕೆಂಪು ಹಾದಿ ಹಿಡಿದ ಎಲ್ಲರೂ ಆಡಳಿತ ವ್ಯವಸ್ಥೆ ಮುಂದೆ ಶರಣಾದಂತಾಗಿದೆ. ಆತ ಹೆಣ್ಮಕ್ಳನ್ನ ಕಂಡ್ರೆ ಹುಚ್ಚನಂತೆ ಆಡ್ತಿದ್ದ ಕಾಮುಕ. ಕಾಲೇಜ್ ಹುಡುಗಿರ ರೂಮ್ಗೆ ನುಗ್ಗಿದವ ಪೊಲೀಸ್ ಅಂತ ಹೇಳಿ ಟಾರ್ಚರ್ ಕೊಟ್ಟಿದ್ದಾನೆ. ಮಿಡ್ ನೈಟ್ ನಲ್ಲಿ ಹಾವಿನ ಕಥೆ ಹೇಳಿ ಸಿಕ್ಕಿಬಿದ್ದಿದ್ದಾನೆ. ಪೊಲೀಸ್ ಹೆಸರಲ್ಲಿ ರೂಮ್ಗೆ ನುಗ್ಗಿದ ಕಾಮುಕ. ವಿದ್ಯಾರ್ಥಿನಿಗೆ ಹಾವು ತೋರಿಸ್ತೀನಿ ಎಂದು ಗಾಳ. ದೂರದ ಊರಿಂದ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ನಗರಕ್ಕೆ ಬಂದಂತ ಅವರು ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗಕ್ಕೆ ಸೇರಿ ಓದ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಕಾಲೇಜು ಪಕ್ಕದಲ್ಲೇ ರೂಮನ್ನು ಕೂಡ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅಲ್ಲೊಬ್ಬ ವ್ಯಕ್ತಿ ಅವ್ರಿಗೆ ಪ್ರತಿನಿತ್ಯ ಟಾರ್ಚರ್ ಕೊಡೋದಕ್ಕೆ ಮುಂದಾಗಿದ್ದ. ಹೌದು, ಈ ಫೋಟೋದಲ್ಲಿರುವ ವ್ಯಕ್ತಿ ಹೆಸರು ಸುರೇಶ್. ಸದಾಶಿವನಗರ ಠಾಣೆಯಲ್ಲಿ ಹೋಮ್ಗಾರ್ಡ್ ಆಗಿದ್ದ ಈತನನ್ನ ಅದೇ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕ್ರೈಮ್ ಬ್ರಾಂಚ್ ಪೊಲೀಸ್ ಅಂತ ಹೇಳ್ಕೊಂಡ ಈತ ವಿದ್ಯಾರ್ಥಿನಿಯರ ರೂಮಿಗೆ ನುಗ್ಗಿ ಕಿರುಕುಳ ಕೊಡುವುದಕ್ಕೆ ಶುರು ಮಾಡಿದ್ದಂತೆ. ಜೊತೆಗೆ ಅಶ್ಲೀಲವಾಗಿ ಮಾತನಾಡುತ್ತಿದ್ದವ ತಾನೇ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕೇರಳದ 3 ಸ್ನೇಹಿತೆಯರು ಮತ್ತಿಕೆರೆಯ ಖಾಸಗಿ ಕಾಲೇಜಿನಲ್ಲಿ BSc ವ್ಯಾಸಂಗ ಮಾಡುತ್ತಿದ್ದು, ಕಾಲೇಜು ಸಮೀಪದಲ್ಲೇ MSR ನಗರದಲ್ಲಿ ರೂಮ್ ಮಾಡಿಕೊಂಡು ವಾಸವಾಗಿದ್ರು. ಈ ಬಗ್ಗೆ ತಿಳಿದುಕೊಂಡಿದ್ದ ಹೋಮ್ಗಾರ್ಡ್ ಸುರೇಶ್ ಜನವರಿ 25ರಂದು ರಾತ್ರಿ 1 ಗಂಟೆ ಸುಮಾರಿಗೆ ವಿದ್ಯಾರ್ಥಿನಿಯರ ರೂಮಿನ ಬಾಗಿಲು ತಟ್ಟಿದ್ದ. ತಡರಾತ್ರಿ ಯಾರು ಎಂದು ಬಾಗಿಲು ತೆಗೆದಾಗ ರೂಮಿನ ಒಳಕ್ಕೆ ಸೇರ್ಕೊಂಡ ಸುರೇಶ್ ನಾನು ಕ್ರೈಮ್ ಬ್ರಾಂಚ್ ಪೊಲೀಸ್ ಅಂತ ಹೆದರಿಸಿ ಮೊಬೈಲ್ ಕಿತ್ಕೊಂಡಂತೆ. ಆ ಬಳಿಕ ಓರ್ವ ವಿದ್ಯಾರ್ಥಿನಿ ಕೈ ಮೇಲೆ ಹಾವಿನ ಟ್ಯಾಟೂ ಇದ್ದಿದ್ದನ್ನ ನೋಡಿ ನಿನಗೆ ಹಾವು ಅಂದ್ರೆ ಇಷ್ಟನಾ, ಹಾವು ತೋರಿಸ್ತೀನಿ ಬಾ ಅಂತ ಅಶ್ಲೀಲವಾಗಿ ಮಾತನಾಡಿದ್ದನಂತೆ. ಹುಡುಗಿಯರಿಗೆ ಹಾವು ತೋರಿಸಲು ಹೋದ ಹೋಮ್ಗಾರ್ಡ್ ಸುರೇಶನ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಯುವತಿಯ ಸ್ನೇಹಿತರು ಕೂಡಲೇ ಸ್ಥಳಕ್ಕೆ ಬಂದು 112ಗೆ ಕರೆ ಮಾಡಿದ್ದಾರೆ. ಅಷ್ಟರಲ್ಲಿ ಮೊಬೈಲ್ ಕಿತ್ಕೊಂಡ ಹೋಮ್ಗಾರ್ಡ್ ಸುರೇಶ ಮಂಡಿಗಾಲಲ್ಲಿ ಕೂರಿಸಿದ್ದಂತೆ. ಹೊಯ್ಸಳ ಪೊಲೀಸರು ಬಂದಾಗ ಅಸಲಿ ಕಥೆ ಬಯಲಾಗಿದ್ದು, ಬಳಿಕ ಸದಾಶಿವನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ಆರೋಪಿ ಸುರೇಶ್ ಕಳೆದ 6 ತಿಂಗಳಿಂದ ಇದೇ ರೀತಿ ಕಿರುಕುಳ ನೀಡುತ್ತಿದ್ದ ಅನ್ನೋದು ಗೊತ್ತಾಗಿದೆ. ಪೊಲೀಸರು ತನಿಖೆ ನಡೆಸುತ್ತಿದ್ದು ಕೋರ್ಟ್ ಕಠಿಣ ಶಿಕ್ಷೆ ಕೊಡಬೇಕಿದೆ. ಅದೇನೇ ಇರಲಿ, ಹೊಟ್ಟೆಪಾಡಿಗಾಗಿ ಹೋಮ್ಗಾರ್ಡ್ ಕೆಲಸ ಮಾಡೋ ಸುರೇಶ ತನ್ನ ಕಾಮಚಪಲಕ್ಕಾಗಿ ಕ್ರೈಮ್ ಬ್ರಾಂಚ್ ಪೊಲೀಸ್ ಅಂತ ಟಾರ್ಚರ್ ಕೊಟ್ಟಿರೋದು ದುರಂತವೇ ಸರಿ. ಸ್ಥಳಕ್ಕೆ ಬಂದ ಸದಾಶಿವನಗರ ಪೊಲೀಸರು ಆತನ ಬಗ್ಗೆ ವಿಚಾರಣೆ ಮಾಡಿದಾಗ ಆತ ಹೋಮ್ಗಾರ್ಡ್ ಸುರೇಶ್ ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯ ಆತನನ್ನ ಪೊಲೀಸರು ಬಂಧಿಸಿ ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಆತನಿಗೆ ಕಾಲೇಜ್ ಹುಡುಗಿಯರನ್ನ ಚುಡಾಯಿಸೋ ಹುಚ್ಚು. ಅದಕ್ಕಾಗಿ ನಾನು ಸ್ಟೂಡೆಂಟ್ ಅಂತ ಹೇಳ್ಕೊಂಡು ಕ್ಯಾಂಪಸ್ನಲ್ಲಿ ಓಡಾಡಿ ಹುಚ್ಚಾಟವಾಡಿದ್ದಾನೆ. ಹೋದಲ್ಲಿ ಬಂದಲ್ಲಿ ಯುವತಿಯರಿಗೆ ಕಿರುಕುಳ ಕೊಟ್ಟವ ಯಾರು ಅನ್ನೋ ಸತ್ಯ ಹೊರಬಿದ್ದಿದೆ. ವೇಷ ಬದಲಿಸಿ ಬಿಮ್ಸ್ನಲ್ಲಿ ಯುವಕನ ಹುಚ್ಚಾಟ. PG ವಿದ್ಯಾರ್ಥಿ ಎಂದು ಕಿರಿಕಿರಿ, ಅಸಭ್ಯ ವರ್ತನೆ. ಅಯ್ಯೋ ಶಿವ, ತಲೆ ಕೆಟ್ರೆ ಅಥವಾ ಮಾನಸಿಕ ಅಸ್ವಸ್ಥರಾದ್ರೆ ಒಂದು ಮನೆಯಲ್ಲಿ ಇಲ್ಲ ಬೀದಿಯಲ್ಲಿರ್ತಾರೆ ಅಥವಾ ಆಸ್ಪತ್ರೆಯಲ್ಲಿರ್ತಾರೆ. ಆದ್ರೆ ಇಲ್ಲೊಬ್ಬ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಹುಚ್ಚಾಟ ಆಡಿದ್ದಾನೆ.
ಪೇಷಂಟ್ ಆಗಿರೋದು ಬಿಟ್ಟು ನಾನೇ ಡಾಕ್ಟರ್ ಆಗ್ತೀನಿ ಅಂತ ವೇಷ ಬದಲಿಸಿ ಪಿಜಿ ವಿದ್ಯಾರ್ಥಿಯಾಗಿ ಎಂಟ್ರಿ ಕೊಟ್ಟವನ ಹುಚ್ಚಾಟಕ್ಕೆ ಆಸ್ಪತ್ರೆಯಲ್ಲಿದ್ದವರು ಹೈರಾಣಾಗಿದ್ದಾರೆ. ನೋಡಿ ಈತನ ಹುಚ್ಚಾಟ. ಆಸ್ಪತ್ರೆ ಈತನ ಮಾವನ ಮನೆ ಅಂದ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ. ಹೇಗ್ ಬೇಕೋ ಹಾಗೆ ಓಡಾಡ್ತಿದ್ದಾನೆ. ಈತನ ಹೆಸರು ನವಲು ಪಾಟೀಲ ಅಂತ. 28 ವರ್ಷ, ಮಹಾರಾಷ್ಟ್ರದ ಮೂಲದವನು. ಹೆಸರಿಗೆ ತಕ್ಕಾಗೆ ನಗೆಪಾಟಲಾಗಿದ್ದಾನೆ ಬಿಡಿ. ಕಳೆದೊಂದು ವಾರದಿಂದ ಬೆಳಗಾವಿ ಬಿಮ್ಸ್ಗೆ ತಾನೊಬ್ಬ ಪಿಜಿ ವಿದ್ಯಾರ್ಥಿ ಅಂತ ಹೇಳ್ಕೊಂಡು ವೈದ್ಯಕೀಯ ಡ್ರೆಸ್ ಹಾಕೊಂಡು ಎಂಟ್ರಿ ಕೊಟ್ಟಿದ್ದಾನೆ. ಕ್ಲಾಸ್ ರೂಮ್, ಹೆರಿಗೆ ವಾರ್ಡ್, ತುರ್ತು ಚಿಕಿತ್ಸಾ ವಿಭಾಗ ಯಾವುದನ್ನು ಬಿಟ್ಟಿಲ್ಲ. ಎಲ್ಲವೂ ತನ್ನದೇ ಮನೆ ರೂಮ್ಸ್ ಅಂತ ಅಡ್ಡಾಡಿದ್ದು. ಅಲ್ಲದೆ ಮಹಿಳಾ ವಿದ್ಯಾರ್ಥಿಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದರಿಂದ ಬೇಸತ್ತವರು ಬಿಮ್ಸ್ ನಿರ್ದೇಶಕರಿಗೆ ಕಂಪ್ಲೇಂಟ್ ಕೊಡ್ತಿದ್ದಂತೆ ಆತನನ್ನ ಲಾಕ್ ಮಾಡಿದ್ದಾರೆ. ಆಮೇಲೆ ಗೊತ್ತಾಯ್ತು ಈತ ಪಿಜಿ ವಿದ್ಯಾರ್ಥಿ ಅಲ್ಲ, ಅಸ್ವಸ್ಥ ವ್ಯಕ್ತಿ ಅಂತ. ಈ ಹಾಸ್ಪಿಟಲಲ್ಲೆಲ್ಲ ಓಡಾಡೋದು ಡಾಕ್ಟರ್ ಥರವೇ ಓಡಾಡ್ತಿದ್ದಾನೆ. ಮತ್ತು ಹಾಗೆ ನಾವು ಇದನ್ನು ಗಮನಿಸಿ ಮತ್ತು ನಮ್ಮ ಸೆಕ್ಯೂರಿಟಿ ಇನ್ಚಾರ್ಜ್ ಅವ್ರು ಬಂದು ಹಿಡ್ಕೊಂಡು ಬಂದು ಅವನ್ನೇ ನಾವು ವಿಚಾರಿಸಿದಾಗ ಅವ ನವಲು ಬಾಬು ಪಾಟೀಲ್ ಅಂಥೇಳಿ, ಇವ ಮಹಾರಾಷ್ಟ್ರ ಮೂಲದ ಹುಡುಗ. ಇವ ಸೈಕಲಾಜಿಕಲಿ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥನ ಸ್ವಲ್ಪ ಟೈಪ್ ಅಂತ ಕಂಡು ಬಂದಿದ್ದು. ಅವನನ್ನು ಇಮಿಡಿಯೇಟ್ಲಿ ನಾವು ಏನು ಮಾಡಿದ್ದೆವು, APMC ಪೊಲೀಸ್ ಸ್ಟೇಷನಿಗೆ ಹ್ಯಾಂಡ್ ಓವರ್ ಮಾಡಿ ಮತ್ತು ಅವನಿಗೊಂದು ಸೈಕ್ಯಾಟ್ರಿಕ್ ಕೌನ್ಸಿಲನ್ನು ಮಾಡಲಿಕ್ಕೂ ನಾನು ನಿರ್ದೇಶನ ನೀಡಿದ್ದೆ. ಒಟ್ನಲ್ಲಿ ದಿನನಿತ್ಯ ಸಾವಿರಾರು ಜನರಿಗೆ ಚಿಕಿತ್ಸೆ ನೀಡೋ ಆಸ್ಪತ್ರೆಯಲ್ಲಿ ಇಂತಹ ನಿರ್ಲಕ್ಷ್ಯ ಅಪಾಯಕ್ಕೆ ದಾರಿಯಾಗಬಹುದು. ಇನ್ನಾದ್ರೂ ಆಡಳಿತ ಮಂಡಳಿ ಜಾಗರೂಕರಾಗಿರಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕರಿಯ ನಂತರ ದರ್ಶನ್ ಪ್ರೇಮ್ ಮತ್ತೆ ಒಂದಾಗ್ತಾರೆ, ಬಾಕ್ಸ್ ಆಫೀಸ್ ಧೂಳೆಬ್ಬಿಸ್ತಾರೆ ಅಂತ ಫ್ಯಾನ್ಸ್ ಕನಸು ಕಂಡಿದ್ರು. ಆದ್ರೆ ದಾಸನ ಆ ಒಂದು ನಿರ್ಧಾರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಹಾಗಾದ್ರೆ ದರ್ಶನ್ ಕೈಗೊಂಡ ಆ ಒಂದು ನಿರ್ಧಾರ ಏನು? ಈ ಸ್ಟೋರಿ ನೋಡಿ. ಕರಿಯ ಇರೋವರೆಗೂ ಸ್ಯಾಮ್ಸನ್ ಏನು ಮಾಡೋಕ್ಕಾಗಲ್ಲ. ಕರಿಯ ದರ್ಶನ್ ಲೈಫ್ಗೆ ಟರ್ನಿಂಗ್ ಕೊಟ್ಟ ಮೂವಿ. ಎಂದಿಗೂ ಕರಿಯ ಸಿನಿಮಾ ಗಲ್ಲಿ ಗಲ್ಲಿಯಲ್ಲೂ ಹಲ್ಚಲ್ ಎಬ್ಬಿಸತ್ತೆ. ಪಡ್ಡೆ ಹುಡುಗರ ಮನಸ್ಸಲ್ಲಿ ಹುಚ್ಚೆಬ್ಬಿಸಿ ಮೋಡಿ ಮಾಡಿದ್ದೇ ದರ್ಶನ್ ಪ್ರೇಮ್ ಜೋಡಿ. ಕಳೆದ ವರ್ಷ ದರ್ಶನ್ ಹುಟ್ಟುಹಬ್ಬಕ್ಕೆ ಪ್ರೇಮ್ ಭರ್ಜರಿ ಗಿಫ್ಟ್ ಕೊಟ್ಟಿದ್ರು. ದರ್ಶನ್ಗೆ ಸಿನಿಮಾ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿ ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಜೈಲಿನಿಂದ ದರ್ಶನ್ ಹೊರ ಬರ್ತಿದ್ದಂತೆ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ರು. ಮತ್ತೊಂದ್ ಕಡೆ ಮತ್ತೊಂದು ಹಿಟ್ ಇಂಡಸ್ಟ್ರಿಗೆ ಕೊಡ್ತಾರೆ ಅಂತ ಕಾಯ್ತಿದ್ದವರಿಗೆ ನಿರಾಸೆಯಾಗಿದೆ. ದರ್ಶನ್ ಹಾಗೂ ಪ್ರೇಮ್ ಕಾಂಬಿನೇಷನ್ ನಲ್ಲಿ ಬರಬೇಕಿದ್ದ ಸಿನಿಮಾಗಾಗಿ ಪಡೆದಿದ್ದ ಅಡ್ವಾನ್ಸ್ ಅನ್ನ ದರ್ಶನ್ ವಾಪಸ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಜೈಲು ಸೇರಿ ಹೊರ ಬಂದಿರೋ ಕಾಟೇರನಿಗೆ ಬೆನ್ನು ನೋವು ಬೆಂಬಿಡದೆ ಕಾಡ್ತಿದೆ. ಕುಂತ್ರು ನಿಂತ್ರು ಬೆನ್ನಿನ ಕಿರಿಕಿರಿ ಕಡಿಮೆ ಆಗ್ತಿಲ್ವಂತೆ. ಹೀಗಾಗಿ ಸದ್ಯಕ್ಕೆ ಶೂಟಿಂಗ್ ಮಾಡೋದು ಕಷ್ಟ. ಇದರಿಂದ ತನ್ನಿಂದ ನಿರ್ಮಾಪಕರಿಗೆ ನಷ್ಟ ಆಗಬಾರದು ಅನ್ನೋ ದೃಷ್ಟಿಯಿಂದ ಅಡ್ವಾನ್ಸ್ ವಾಪಸ್ ಕೊಡ್ತಿದ್ದಾರೆ ಎನ್ನಲಾಗ್ತಿದೆ. ಸ್ಮಶಾನಕ್ಕೆ ಹೋದ ಹೆಣ, ದರ್ಶನ್ಗೆ ಅಡ್ವಾನ್ಸ್ ಕೊಟ್ಟ ಹಣ ವಾಪಸ್ ಬರೋದಿಲ್ಲ ಎಂಬ ಮಾತು ಗಾಂಧಿನಗರದಲ್ಲಿ ಹಬ್ಬಿತ್ತು. ಅದಕ್ಕೆ ಅಪವಾದ ಎಂಬಂತೆ ನಿರ್ಮಾಪಕರ ಹಣವನ್ನ ದರ್ಶನ್ ವಾಪಸ್ ಮಾಡಿರೋದು ಅಭಿಮಾನಿಗಳು ಅವರ ಮೇಲಿಟ್ಟಿರೋ ಅಭಿಮಾನ ಮತ್ತಷ್ಟು ದುಪ್ಪಟ್ಟಾಗುವಂತೆ ಮಾಡಿದೆ ಎಂದ್ರೂ ತಪ್ಪಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಬೆಂಗಳೂರು.